ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾ ಋಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೇ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಅತಿಯಾಗಿ ಟೀ ಕುಡಿತಾ ಇದ್ದೀರಾ? ಪ್ರತಿನಿತ್ಯ ಹೆಚ್ಚೆಚ್ಚು ನೀವು ಕಾಫಿ ಟೀನಲ್ಲಿ ಕುಡಿಯೋ ಒಂದು ಅಭ್ಯಾಸ ಇಟ್ಕೊಂಡಿದ್ದೀರಾ? ಹಾಗಿತ್ತು ಅಂದರೆ ಇವತ್ತಿಂದಲೇ ನಿಮ್ಮ ಕಾಫಿ ಟೀ ಕುಡಿಯೋ ಪ್ರಮಾಣನ, ಆ ಕ್ವಾಂಟಿಟಿನ ಕಡಿಮೆ ಮಾಡಿ. ಯಾಕೆಂದರೆ ಇದು ನಮಗೆ ಎಷ್ಟು ಒಳ್ಳೆಯದೋ ಹಾಗೂ ಅತಿಯಾಗಿ ಸೇವನೆ ಮಾಡೋದ್ರಿಂದ ದೇಹದ ಮೇಲೆ ಅಷ್ಟೇ ದುಷ್ಪರಿಣಾಮವನ್ನು ಉಂಟು ಮಾಡ್ತದೆ. ಹಲವಾರು ರೀತಿಯ ಕಾಯಿಲೆಗಳಿಗೆ ಇದು ಅವಕಾಶ ಮಾಡಿಕೊಡ್ತದೆ. ಹಾಗಾದರೆ ನೀವು ಕೇಳ್ಬೋದು, ಎಷ್ಟು ಕುಡಿಬೋದು ಹಾಗಾದರೆ ಕಾಫಿ? ಪ್ರತಿದಿನ ಎಷ್ಟು ಕುಡಿಬೇಕಾಗ್ತದೆ ಕಾಫಿನ ಅಥವಾ ಟೀನ ಅಂತ? ಪ್ರತಿನಿತ್ಯ ಮ್ಯಾಕ್ಸಿಮಮ್ ಹೆಚ್ಚು ಅಂತಂದರೆ 170ರಿಂದ 200 ml ಮಾತ್ರ ನಾವು ಸೇವನೆ ಮಾಡಬೇಕಾಗ್ತದೆ. ಇದಕ್ಕಿಂತ ಜಾಸ್ತಿ ಸೇವನೆ ಮಾಡಿದಾಗ ಉದರ ಸಂಬಂಧಿ ಕಾಯಿಲೆಗಳು, ಗ್ಯಾಸ್ಟ್ರೈಟಿಸು, ಅಲ್ಸರು, ಈ ಅಮ್ಲಪಿತ್ತ, ಈ ಹಲವಾರು ರೀತಿಯ ಕಾಯಿಲೆಗಳು ಬರಬಹುದು. ಕೆಲವರು ಏನು ಮಾಡ್ತಾರೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲೇ ಕಾಫಿ ಅಥವಾ ಟೀ ಕುಡಿಯೋ ಅಭ್ಯಾಸ ಇಟ್ಕೊಂಡಿರ್ತಾರೆ. ಇದು ತಪ್ಪು. ಯಾಕೆ ಅಂದರೆ ಈ ಚಹಾದಲ್ಲಿ ಅಥವಾ ಕಾಫಿನಲ್ಲಿ ಆಮ್ಲೀಯತೆ ಜಾಸ್ತಿ ಇರೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ ನೀವು ದೀರ್ಘಕಾಲ ಇದೇ ಒಂದು ಅಭ್ಯಾಸ ಇಟ್ಕೊಂಡ್ರೆ ಕಾಲಕ್ರಮೇಣ ಉದರ ಸಂಬಂಧಿ ಕಾಯಿಲೆಗಳು, ಅಮ್ಲಪಿತ್ತ, ಗ್ಯಾಸ್ಟ್ರೈಟಿಸ್, ಅಲ್ಸರ್ ಆಗುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಆದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ದಿನಚರಿ ಶುರುವಾದ ನಂತರ ಒಂದು ಲೋಟ ನೀರನ್ನು ಕುಡಿದು, ತದನಂತರ ಸ್ವಲ್ಪ ಹಣ್ಣು ಅಥವಾ ಬಾದಾಮಿ ಏನಾದರೂ ಒಂದು ಸೇವನೆ ಮಾಡಿ ಒಂದು 20 ನಿಮಿಷ ಆದಮೇಲಿಂದ ಕಾಫಿ ಅಥವಾ ಟೀ ಕುಡಿಯೋ ಅಭ್ಯಾಸ ಇಟ್ಕೊಂಡ್ರೆ ಏನೂ ತೊಂದರೆ ಇರೋದಿಲ್ಲ. ಆಹಾರ ಸೇವನೆ ಮಾಡಿದ ನಂತರ ಕಾಫಿ ಟೀ ಕುಡಿಯೋದ್ರಿಂದ ಏನೂ ತೊಂದರೆ ಇರೋದಿಲ್ಲ. ಪ್ರತಿನಿತ್ಯ ಒಂದು 4ರಿಂದ 5 ಕಪ್ ಕಾಫಿ ಅಥವಾ ಟೀ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ ಹಾಗೂ ನಿಮಗೆ ಒಂದು ಮನಸ್ಸಿನಲ್ಲಿ ಒಂದು ಹುರುಪಿರ್ತದೆ. ಈ ಚಹಾದಲ್ಲಿ ಯಾವ ಅಂಶಗಳಿರ್ತದೆ ಅಂತಂದರೆ, ಟೀನಲ್ಲಿ ಪ್ರಮುಖವಾಗಿ ಆಂಟಿ ಆಕ್ಸಿಡೆಂಟ್ಗಳಾದ ಪಾಲಿಫಿನಾಲ್, ಫ್ಲೇವೋನಾಯ್ಡ್ಸ್, ಕೆಟೆಚಿನ್ ಹಾಗೂ ಟ್ಯಾನಿನ್, ಈ ಅಂಶಗಳಿರ್ತದೆ. ಫ್ಲೇವೋನಾಯ್ಡ್ಸ್ ನಮ್ಮ ಹೃದಯಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು. ಇದರ ಜೊತೆಗೆ ಇದರಲ್ಲಿ ಸ್ಟಿಮ್ಯುಲೆಂಟ್ಸ್ಗಳಾದ ಕೆಫಿನ್, ಥಿಯೋಬ್ರೋಮಿನ್, ಥಿಯೋಫಿಲಿನ್ ಇವೆಲ್ಲದೂ ಇರ್ತದೆ. ಹಾಗೂ ಅಮೈನೋ ಆ್ಯಸಿಡ್ಸು ಹಾಗೂ ಮಿನರಲ್ಸ್, ಈ ಎಲ್ಲ ಅಂಶಗಳು ಇರೋದ್ರಿಂದ ಇದನ್ನು ನಾವು ನಿಯಮಿತವಾಗಿ ಸೇವನೆ ಮಾಡಬೇಕು. ಈ ಒಂದು ಟೀ ಅಥವಾ ಕಾಫಿಯನ್ನು ನಾವು ಸೇವನೆ ಮಾಡಿದಾಗ ನಮಗೆ ಒಂಥರ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಹೌದು, ಆದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಊಟದ ಸಮಯದಲ್ಲೂ ಅಷ್ಟೇ, ಉಪಹಾರದ ಸಮಯದಲ್ಲೂ ಅಷ್ಟೇ, ತಿಂಡಿ ಊಟ ಮಾಡೋದನ್ನು ಬಿಟ್ಟು ಬರೀ ಕಾಫಿ ಟೀನಲ್ಲೇ ಇರ್ತಾರೆ, ದಿನನ ತಳ್ತಾ ಇರ್ತಾರೆ. ಇದು ತುಂಬ ಒಂದು ಕೆಟ್ಟ ಅಭ್ಯಾಸ. ಯಾಕೆ ಅಂತಂದರೆ ಇದನ್ನು ನೀವು ಮಾಡೋದ್ರಿಂದ ಕಾಲಕ್ರಮೇಣ ನೀವು ಉದರ ಸಂಬಂಧಿ ಕಾಯಿಲೆಗಳಿಗೆ ನೀವು ತುತ್ತಾಗ್ತೀರಾ. ಹಾಗೂ ಈ ಕಾಫಿ ಅಥವಾ ಟೀನ ಯಾವ ಸಮಯದಲ್ಲಿ ಯಾವ ರೀತಿ ನೀವು ಕುಡಿಬೇಕು ಅನ್ನೋದನ್ನು ಕೆಲವೊಂದು ಸೂಚನೆಗಳನ್ನ ತಿಳಿಸ್ಕೊಡ್ತೀನಿ. ಪ್ರಮುಖವಾಗಿ ಖಾಲಿ ಹೊಟ್ಟೆಗೆ ಯಾವುದೇ ಕಾರಣಕ್ಕೂ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಬೆಡ್ ಕಾಫಿ ಅಥವಾ ಬೆಡ್ ಟೀ ಅಂತ ಏನು ಹೇಳ್ತಾರೆ, ಆ ಒಂದು ನೀವು ಅಭ್ಯಾಸ ಇಟ್ಕೊಂಡಿದ್ರೆ ಅದನ್ನು ನೀವು ನಿಲ್ಲಿಸಬೇಕಾಗ್ತದೆ. ಎರಡನೆಯದು, ಈ ಕಾಫಿ ಟೀನ ನೀವು ನಿಯಮಿತವಾಗಿ ಒಂದು 3ರಿಂದ 4 ಗ್ಲಾಸು ಇಲ್ಲ ಒಂದು 5 ಗ್ಲಾಸು ದಿನಕ್ಕೆ ಕುಡಿಯೋದು ಒಳ್ಳೆಯದು. ಹಾಗೂ ಇದನ್ನು ಸಾಯಂಕಾಲ ಒಂದು 6-7 ಗಂಟೆ ನಂತರ ಕಾಫಿ ಟೀ ಕುಡಿಯೋದನ್ನು ನೀವು ನಿಲ್ಲಿಸಬೇಕಾಗ್ತದೆ. ಯಾಕೆ ಅಂತಂದರೆ ಇದರಲ್ಲಿ ಕೆಫಿನ್ ಅಂತ ಅಂಶ ಇದೆ. ನೀವು ಸಾಯಂಕಾಲ ಒಂದು 7 ಗಂಟೆಗೆ ನೀವೇನಾದ್ರು ಕಾಫಿ ಟೀ ಕುಡಿತು ಅಂದರೆ ಈ ಕೆಫಿನ್ ಅನ್ನೋದು ಏನು ಮಾಡ್ತದೆ, ನಮ್ಮ ಮೆದುಳನ್ನು, ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡ್ತದೆ, ಬ್ರೈನ್ನ ಆ್ಯಕ್ಟಿವೇಟ್ ಮಾಡಿ ಅದು ಕಡಿಮೆ ಅಂದರೆ ಒಂದು 8ರಿಂದ 9 ಗಂಟೆವರೆಗೂ ಅದು ಆ್ಯಕ್ಟಿವ್ ಆಗಿರ್ತದೆ. ಆದ್ದರಿಂದ ನೀವೇನಾದರೂ ಸಾಯಂಕಾಲ 6 ಗಂಟೆ ನಂತರ ನೀವು ಕಾಫಿ ಟೀ ಕುಡಿಯೋದು ಅಭ್ಯಾಸ ಇಟ್ಕೊಂಡಿತ್ತು ಅಂದರೆ ರಾತ್ರಿ ನಿಮಗೆ ನಿದ್ದೆ ಬರೋದಿಲ್ಲ. ಯಾವಾಗ ಬೇಗ ನಿದ್ದೆ ಬರೋದಿಲ್ವೋ ಬೆಳಗ್ಗೆ ನೀವು ಬೇಗ ಎದ್ದೇಳೋಕ್ಕಾಗೋದಿಲ್ಲ. ಮನಸ್ಸಿಗೆ ಒಂದು ಕಿರಿಕಿರಿ ಇರ್ತದೆ, ಆತಂಕ ಇರ್ತದೆ, ದುಗುಡ ಇರ್ತದೆ, ಆ್ಯಕ್ಟಿವ್ನೆಸ್ ಇರೋದಿಲ್ಲ, ಕ್ವಾಲಿಟಿ ನಿದ್ರೆ ಬರೋದಿಲ್ಲ. ಇದರಿಂದ ದೇಹದ ಎಲ್ಲ ಒಂದು ಪ್ರಕ್ರಿಯೆಗಳು ಏರುಪೇರಾಗ್ತದೆ, ಇಂಬ್ಯಾಲೆನ್ಸ್ ಆಗ್ತದೆ. ಹೊಟ್ಟೆ ಹಸಿವು ಸರಿಯಾದ ಟೈಮಿಗೆ ಆಗೋದಿಲ್ಲ, ಸರಿಯಾದ ಟೈಮಿಗೆ ಹೊಟ್ಟೆ ಹಸಿಯೋದಿಲ್ಲ, ನಿದ್ದೆ ಬರೋದಿಲ್ಲ ಹಾಗೂ ಹಲವಾರು ತೊಂದರೆಗಳಿಗೆ ನೀವು ತುತ್ತಾಗ್ತೀರ. ಆದ್ದರಿಂದ ಕಾಫಿ ಟೀ ಕುಡಿತೀರಾ, ಸಾಯಂಕಾಲ 6 ಗಂಟೆ ಒಳಗಡೆ ನೀವು ಅದನ್ನು ಕುಡಿಬೇಕಾಗ್ತದೆ. ಹಾಗೂ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಕುಡಿಯಬಾರ್ದು. ಇದಕ್ಕೆ ನೀವು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಕ್ಕಿಂತ ಉತ್ತಮ ಅಂತಂದರೆ
ಬೆಲ್ಲ ಹಾಕಬಹುದು ಅಥವಾ ಜೇನುತುಪ್ಪ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಆರೋಗ್ಯ ಇನ್ನೂ ಸುಧಾರಿಸ್ತದೆ. ಇದರ ಜೊತೆಗೆ ನೀವು ಕಾಫಿ ಅಥವಾ ಟೀಯನ್ನು ಕುಡಿಬೇಕಾದ್ರು ಅಂತಂದರೆ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ, ತುಳಸಿ ಹಾಗೂ ಶುಂಠಿ ಇವುಗಳನ್ನು ಮಿಶ್ರಣ ಮಾಡಿ ಕುಡಿಯೋದ್ರಿಂದ ಯಾವುದೇ ವಿರೋಧ ಆಗೋದಿಲ್ಲ. ನಿಮಗೆ ಮನಸ್ಸಿಗೂ ಒಂದು ಉಲ್ಲಾಸ ಕೊಡ್ತದೆ, ಜೀರ್ಣಾಂಗದ ಸಮಸ್ಯೆಯೂ ನಿವಾರಣೆ ಆಗ್ತದೆ, ಸುಲಭವಾಗಿ ಜೀರ್ಣ ಆಗ್ತದೆ ಹಾಗೂ ನೀವು ಒಂದು ಉಲ್ಲಾಸದಿಂದ ಇರ್ತೀರ. ಈ ಕಾಫಿ ಟೀ ಜಾಸ್ತಿ ಕುಡಿಯೋದ್ರಿಂದ ಏನಾಗ್ತದೆ ಅಂದರೆ ಇದರಲ್ಲಿ ಚಹಾದಲ್ಲೇ ಇರಬಹುದು, ಕಾಫಿನೇ ಇರ್ಬೋದು, ಟ್ಯಾನಿನ್ ಅಂತ ಒಂದು ಅಂಶ ಇದೆ. ಈ ಟ್ಯಾನಿನ್ ಅಂಶ ಜಾಸ್ತಿ ಆದಾಗ ಏನಾಗ್ತದೆ, ಇದು 60% ನಮ್ಮ ಐರನ್ ಅಬ್ಸಾರ್ಪ್ಷನ್ನ ಕಡಿಮೆ ಮಾಡ್ತದೆ. ನಾವು ಯಾವುದೋ ಒಂದು ಆಹಾರ ತರಕಾರಿ ತಿಂದಿರ್ತೀವಿ, ಕಬ್ಬಿಣಾಂಶ ಸೇರಿರ್ತದೆ. ಆ ಕಬ್ಬಿಣಾಂಶದ ಅಬ್ಸಾರ್ಪ್ಷನ್ ದೇಹದಲ್ಲಿ ಯಾವ ರೀತಿ ಅದು ದೇಹಕ್ಕೆ ಒದಗಬೇಕೋ ಅದರ 60%ನ ಕಡಿಮೆ ಮಾಡ್ತದೆ. ಆವಾಗ ರಕ್ತಹೀನತೆ ಆಗೋ ಚಾನ್ಸಸ್ ಇರ್ತದೆ. ಹಾಗೂ ಇದು ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ನ ಕಡಿಮೆ ಮಾಡ್ತದೆ. ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಕಡಿಮೆ ಆಯಿತು ಅಂತಂದರೆ ಮೂಳೆ ಸಂಬಂಧಿ ಕಾಯಿಲೆಗಳು, ಎಲುಬುಗಳು ವೀಕ್ ಆಗ್ತದೆ, ಮೂಳೆಗಳು ಟೊಳ್ಳಾಗ್ತವೆ. ಹಾಗೂ ಕ್ಯಾಲ್ಶಿಯಂ ಕಡಿಮೆ ಆದ ತಕ್ಷಣ ಮೈಕೈ ನೋವು, ಜಾಯಿಂಟ್ಸ್ ಪೇನ್ ಬರೋ ಸಾಧ್ಯತೆಗಳು ಹೆಚ್ಚಿರ್ತದೆ. ಹಾಗೂ ಗ್ಲೂಕೋಸ್ ಲೆವೆಲ್ನ ಕಡಿಮೆ ಮಾಡ್ತದೆ. ಯಾವಾಗ ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗ್ತದೋ ನಿಶ್ಶಕ್ತಿ ಆಗ್ತದೆ. ಆದ್ದರಿಂದ ಕಾಫಿ ಅಥವಾ ಟೀ ಯಾವುದನ್ನೇ ಇರ್ಬೋದು, ನೀವು ಪ್ರತಿದಿನ ಕುಡಿತಾ ಇದ್ದರೆ ಅದಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಯಮಿತವಾಗಿ ಕುಡೀರಿ. ಖಾಲಿ ಹೊಟ್ಟೆಗೆ ಸೇವನೆ ಮಾಡಬೇಡಿ. ಸಾಯಂಕಾಲ 6 ಗಂಟೆ ನಂತರ ಸೇವನೆ ಮಾಡಬೇಡಿ. ಪ್ರತಿದಿನ ಒಂದು 4ರಿಂದ 5 ಗ್ಲಾಸ್ 5 ಕಪ್ ಮಾತ್ರ ಸೇವನೆ ಮಾಡಿ. ಆರೋಗ್ಯದಿಂದ ಇರಿ, ಮನಸ್ಸನ್ನು ಉಲ್ಲಾಸದಿಂದ ಹುರುಪಿಂದ ಇರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.